ಸರ್ ಫಸ್ಟು ಎಲ್ಲರೂ ಎದುರು ನೋಡ್ತಾ ಇದ್ದಿದ್ದು ಈ ವಾರ ಫುಲ್ ಎದುರು ನೋಡ್ತಾ ಇದ್ದಿದ್ದು ಎಸ್ ಬ್ಯಾಂಕ್ ರ್ಯಾಂಕ್. ಎಸ್ ಬ್ಯಾಂಕ್ಗೆ ಒಂದು ಅಪ್ಡೇಟ್ ಬಂದಿದೆ ಸರ್. ಎಸ್ ಬಿ ಐ ಟು ಸೆಲ್ 13.19% ಆಫ್ ಸ್ಟೇಕ್ ಇನ್ ಎಸ್ ಬ್ಯಾಂಕ್ ಫಾರ್ 8,889 crores ಅನ್ನೋದನ್ನ. ಸೊ ವಾಟ್ ಇಸ್ ಯುವರ್ ಟೇಕ್ ಆನ್ ದಿಸ್? SBI ಮತ್ತೆ ಬೇರೆ ಬ್ಯಾಂಕ್ ನಷ್ಟಾಗುವಾಗ ಮಾಡಿದ್ರಲ್ವಾ, ಅದಕ್ಕೆ ಯಾರು ಕಾಂಪನ್ಸೇಷನ್ ಕೊಡ್ತಾರೆ? ಇದು SBI ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಗೌರ್ಮೆಂಟ್ ಕಂಪನಿ ಅಲ್ಲ. 51% ಅಷ್ಟೇ ಗೌರ್ಮೆಂಟು, 49% ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಇದೆ. ಆ ಶೇರ್ ಹೋಲ್ಡಿಂಗ್ಗೆ ಬಂದಂತ ನಷ್ಟಕ್ಕೆ ಯಾವ್ದು ಬುಕ್ ಕೊಡ್ತಾರೆ? 8 ವರ್ಷಕ್ಕೆ ನಾನು ಅನ್ಕೊಂಡೆ ದುಡ್ಡು ಹಾಕಿದ್ರೆ ನನ್ಗೆ ಎಷ್ಟು ದುಡ್ಡು ಎಸ್ ಬಂದಿರುತ್ತೆ. ಬಿ ಐ ತಗೊಳ್ಳಿ, ನಾನೇ ಹೇಳ್ತೀನಿ. 2016 ಅಲ್ಲಿ ಎಸ್ ಬಿ ಐ ಶೇರ್ ಬಂದು 174 rupeesಗೆ ನಾವು ತಗೊಂಡಿದ್ದೀವಿ. ಈಗ ಸಮಯನೇ ಇದೆ. ಅದಕ್ಕೆ ಬದಲಾಗಿ ಎಸ್ ಬ್ಯಾಂಕ್ ನ ಅಟ್ಲೀಸ್ಟ್ ಮಜ್ಜಾದ್ರೂ ಮಾಡಿರ್ಬೋದಿತ್ತಲ್ವಾ? 400% ಬಂದಿದೆಯಲ್ಲ ಅದನ್ನೇ ಸರ್. ಹೇಳ್ದೆ, ಯಾಕಿನ್ನ ನಾವು ಮಜ್ ಮಾಡ್ಬೇಕು? ಈಗ ನಮ್ ದುಡ್ಡಂತಾನೆ ಅದ್ರಲ್ಲಿ ಆದ್ರೆ ಹಾಕಿದ್ರೆ ಇದು 8,000 ಕೋಟಿ ಮಾಡ್ಬಿಟ್ಟು ಎಷ್ಟು ರೇಟ್ ಮಾಡಿದ್ರಲ್ಲ ಅದನ್ನ ನೋಡಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಆ ಸಮಯದಲ್ಲಿ. ಇಲ್ಲ ಬ್ಯಾಂಕ್ ನ ಸೇರಿಸಿ ಎಷ್ಟಕ್ಕೆ ಹಾಕಿದ್ರು. ಎಸ್ ಬ್ಯಾಂಕ್ ರೇಟ್ ಆಫ್ ಎಲ್ಲ ಮಾಡಿದ್ರಲ್ವಾ, ರೇಟ್ ಆಫ್ ಬಂದ ಇವು ಕೊಟ್ಟಂತ ಕ್ಯಾಪಿಟಲ್ ತಾನೇ ಕಾರಣ.